ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಿಮ್ಮ ಅರ್ಜಿ ಯೂಟ್ಯೂಬ್ ಚಾನಲ್. ಎಸ್, ಇವತ್ತು ನಮ್ಮ ಧ್ರುವ ಸರ್ಜಾ ಸರ್ ಅವರ KD ಸಿನಿಮಾದ ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಜೊತೆ ಬಂದಿದ್ದೀನಿ. ಅಪ್ಡೇಟ್ನ ಹೇಳೋದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ ಮೇಲೆ ಒತ್ತಿದ್ರೆ ನಾನು ಅದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟ್ ನಿಮಗೆ ನೋಟಿಫಿಕೇಶನಲ್ಲಿ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಬನ್ನಿ. ಎಸ್, ನಮ್ಮ ಪ್ರೇಮ್ ಸರ್ ಹಾಗೂ ಧ್ರುವ ಸರ್ಜಾ ಸರ್ ಅವರ ಕಾಂಬಿನೇಷನಲ್ಲಿ ಬರ್ತಿದೆ ಸಿನಿಮಾ KD. ನಿಮಗೆಲ್ಲ ಗೊತ್ತೇ ಇದೆ. ಸಾಂಗ್ಸ್ಗಳು ಕೂಡ ಸಿಕ್ಕಾಪಟ್ಟೆ ಟ್ರೆಂಡಿಂಗಲ್ಲಿ ನಡೀತಾ ಇದ್ವು, ಈಗಲೂ ಕೂಡ ಟ್ರೆಂಡಿಂಗಲ್ಲಿ ಇದ್ದಾವೆ. ಏನು ಸಖತ್ತಾಗಿದ್ದಾವೆ ಸಾಂಗ್ಗಳು ಅಂದರೆ ಸಿಕ್ಕಾಪಟ್ಟೆ ಸಖತ್ತಾಗಿ ಬಂದಿದ್ದಾವೆ. ಆಮೇಲೆ ಬಿಗ್ ಸ್ಟಾರ್ಸ್ನೆಲ್ಲ ಈ ಸಿನಿಮಾದಲ್ಲಿ ನಾವು ನೋಡ್ಬೋದು ಅಂತ ನಿಮಗೆಲ್ಲ ಗೊತ್ತೇ ಇದೆ. ಆದರೆ ಈಗ ಅಪ್ಡೇಟ್ ಏನಪ್ಪ ಅನ್ನೋದಾದರೆ, ರೀಸೆಂಟ್ಲಿ ನಮ್ಮ ಪ್ರೇಮ್ ಸರ್ ಅವರು ಮಹಾಕಾಳೇಶ್ವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಒಂದು ಸ್ಕ್ರಿಪ್ಟ್ ಪೂಜೆ ಮಾಡಿದ್ದಾರೆ. ಅದೇ ಒಂದು ಎಕ್ಸ್ಕ್ಲೂಸಿವ್ ಇನ್ಫಾರ್ಮೇಷನ್. ಏನಪ್ಪ ಅಂದರೆ, KD ಸಿನಿಮಾ ಆದಷ್ಟು ಬೇಗ ತೆರೆ ಮೇಲೆ ಬರೋಕ್ಕೆ ರೆಡಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಒಂದು ಸಣ್ಣದಾಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ನನಗನ್ಸೋ ಮಟ್ಟಿಗೆ ಈ ದೀಪಾವಳಿ ಸಮಯದಲ್ಲಿ ಒಂದು ಎಕ್ಸ್ಕ್ಲೂಸಿವ್ ಪೋಸ್ಟರ್ಸ್ ಜೊತೆಗೆ ಸಿನಿಮಾ ತಂಡ ರಿಲೀಸ್ ಡೇಟ್ನ ಅನೌನ್ಸ್ ಮಾಡಬಹುದು ಅಂತ ಅನ್ನಿಸ್ತಾ ಇದೆ. ನೋಡೋಣ. ಇನ್ನೇನು ನೆಕ್ಸ್ಟ್ ವೀಕ್ ಅಂದರೆ ಸೋಮವಾರ, ಮಂಗಳವಾರ, ಬುಧವಾರ 3 ದಿನ ದೀಪಾವಳಿ ಹಬ್ಬ ಇದೆ. ಅದರಲ್ಲಿ ಒಂದು ದಿನ ನಮ್ಮ KD ಸಿನಿಮಾದಿಂದ ಒಂದು ಅಫಿಷಿಯಲ್ ದೀಪಾವಳಿ ಪೋಸ್ಟರ್ ಬಿಡ್ತಾರಲ್ಲ, ಅದ್ರ ಜೊತೆಗೆ ರಿಲೀಸ್ ಡೇಟ್ ಕೂಡ ಅನೌನ್ಸ್ ಮಾಡ್ತಾರೆ ಅಂತ ಅನ್ನಿಸ್ತಾ ಇದೆ. ನೋಡೋಣ. ಅಷ್ಟೇ ಅಲ್ಲದೆ ಈಗ ಎಲ್ಲಿಗೆ ಬಂದಿದೆ ಅನ್ನೋದಾದರೆ, ಆಲ್ಮೋಸ್ಟು ಶೂಟಿಂಗ್ ಎಲ್ಲ ಮುಗಿದಿದೆ. ಶೂಟಿಂಗ್ ರ್ಯಾಪಪ್ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಮಾಡಿದ್ದೆ, ನಾನು ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಾಂದರೆ ಐ ಕಾರ್ಡಲ್ಲಿ ಹಾಕಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ನನಗನ್ಸೋ ಮಟ್ಟಿಗೆ ಈಗ ಆಲ್ಮೋಸ್ಟ್ ಎಲ್ಲ ಎಡಿಟಿಂಗ್ ಸ್ಟುಡಿಯೋದಲ್ಲಿ ಇರುತ್ತೆ ಸಿನಿಮಾ ಅಂತ ಅಂದ್ಕೊಂಡಿದ್ದೀನಿ. ಏನಪ್ಪ ಅಂದರೆ CGI ವರ್ಕ್ಸ್ ಎಲ್ಲ ಇರುತ್ತೆ, ಆಮೇಲೆ BGM ವರ್ಕ್ಸ್ ಎಲ್ಲ ಮುಗಿದಿರಬಹುದು ಅಂತ ಅಂದ್ಕೊಂಡಿದ್ದೀನಿ. ಕಾದು ನೋಡೋಣ. ಇನ್ನೇನು ದೀಪಾವಳಿ ಹಬ್ಬಕ್ಕೆ ಎಕ್ಸ್ಕ್ಲೂಸಿವ್ ದೀಪಾವಳಿ ಹಬ್ಬದ ವಿಷ್ನ ಜೊತೆಗೆ ರಿಲೀಸ್ ಡೇಟ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ನಾನಂತರೂ. ಆದಷ್ಟು ಬೇಗ ಈ ಸಿನಿಮಾ ತೆರೆ ಮೇಲೆ ಬರಲಿ. ನನಗನ್ಸೋ ಮಟ್ಟಿಗೆ ಪ್ರಕಾರ ಸಂಕ್ರಾಂತಿಗೆ ಏನಾದರೂ ಈ ಸಿನಿಮಾ ಬಂದರೆ ವರ್ಷದ ಸ್ಟಾರ್ಟಿಂಗಲ್ಲೇ ಒಂದು ಬಿಗ್ ಸ್ಟಾರ್ನ ಸಿನಿಮಾ ಜೊತೆಗೆ ಬಿಗ್ ಸಕ್ಸಸ್ ಕಾಣುತ್ತೆ ಅಂತ ಅನಿಸುತ್ತೆ. ಈಗ ಡಿಸೆಂಬರಲ್ಲೇ ಬರೋಕ್ಕಂತೂ ಆಗಲ್ಲ. ಈಗ ನವಂಬರ್ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟು ನವಂಬರಲ್ಲೂ ಕೂಡ ಆಗಲ್ಲ ಅಂದ್ಕೊಳ್ತೀನಿ. ನೋಡೋಣ. ಅಕಸ್ಮಾತ್ ನವಂಬರಲ್ಲೇ ಬರ್ತೀವಿ ಅಂದ್ರೂ ಆಶ್ಚರ್ಯ ಪಡ್ಬೇಕಾಗಿಲ್ಲ. ನನಗೆ ಏನಪ್ಪ ಅಂದರೆ, ಯಾಕಂದರೆ ನೆಕ್ಸ್ಟ್ ಇಯರಲ್ಲಿ ಸ್ಟಾರ್ಟಿಂಗಲ್ಲೇ ಬಂದುಬಿಟ್ರೆ ಅದ್ಭುತವಾದಂಥ ರೆಸ್ಪಾನ್ಸ್ನ ಪಡ್ಕೊಂಡು ಸಿನಿಮಾ ಅದ್ಭುತವಾಗಿ ಕಲೆಕ್ಷನ್ ಕೂಡ ಮಾಡ್ಬೋದು. ಯಾಕಪ್ಪ ಅಂದರೆ ನವಂಬರು, ಡಿಸೆಂಬರು ಸ್ವಲ್ಪ ಪ್ರಮೋಷನಿಗೆ ಬೇಕಾಗುತ್ತೆ ಅಂದ್ಕೊಂಡಿದ್ದೀನಿ. ಜನವರಿಯಲ್ಲಿ ಬಂದರೂ ಪಕ್ಕ ಸಕ್ಸಸ್ ಅಂತೂ ಕಾಣ್ಬೋದು ಅಂತ ನನ್ನ ಅನಿಸಿಕೆ. ನೋಡೋಣ. ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಜೊತೆ ಮತ್ತೆ ಸಿಗ್ತೀನಿ ನಿಮಗೆ, ರಿಲೀಸ್ ಡೇಟ್ನ ಅನೌನ್ಸ್ಮೆಂಟ್ ಜೊತೆಗೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.